ಅಧಿವೇಶನ ಹಾಳು ಮಾಡೋದಕ್ಕೆ ಟಿಪ್ಪು ಜಯಂತಿ ತಂದಿದ್ದಾರೆ. ಟಿಪ್ಪು ಮುಖ್ಯಾನ, ಉತ್ತರ ಕರ್ನಾಟಕ ಸಮಸ್ಯೆ ಮುಖ್ಯಾನ? ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಇವರು ಮುಸ್ಲಿಮರ ಪರ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಟಿಪ್ಪು ಹೆಸರು ಹೇಳಿದವರು ಪೂರ್ಣ ಹಾಳಾಗಿದ್ದಾರೆ. ಟಿಪ್ಪು ಹಿಂದೆ ಹೋದವರು ಗೋವಿಂದ ಆಯ್ತು ಅಂದಿದ್ದಾರೆ ಆರ್ ಅಶೋಕ್. ಹಾಳು ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಅವರು ಕುತಂತ್ರ ಮಾಡಿ ಟಿಪ್ಪು ಜಯಂತಿ ಆಚರಣೆ ಮಾಡೋದ್ರ ಬಗ್ಗೆ ತಂದಿದ್ದಾರೆ. ನಾವು ಉತ್ತರ ಕರ್ನಾಟಕ ಚರ್ಚೆ ಆಗಬೇಕು ಅಂತ ಕಳೆದ 15 ದಿನದಂದು ಹೋರಾಟ ಮಾಡ್ತಾಯಿದ್ದೀರಿ ಸರ್ಕಾರದ ವಿರುದ್ಧ. ಈಗ ನಿಲುವಳಿ ಸೂಚನೆಯನ್ನು ತಂದಿದ್ದೀನಿ. ನೆನ್ನೆನೂ ನಿಲುವಳಿ ಸೂಚನೆ ಕೊಟ್ಟಿದ್ದೆ, ಇವತ್ತು ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ಇದು ಚರ್ಚೆ, ಇದು ಭಾಳ ಗಹನಾದಂಥ ವಿಚಾರ. ಮತ್ತು ಉತ್ತರ ಕರ್ನಾಟಕ ಜನಕ್ಕೆ ಮೋಸ ಆಗ್ತಾಯಿದೆ. ಬೆಳೆ ಪರಿಹಾರ ಕೊಡ್ತಾ ಇಲ್ಲ, ಇಲ್ಲಿ ಮನೆಗಳು ಬಿದ್ದೋಗಿದೆ, ಅದನ್ನು ಕಟ್ಕೊಡ್ತಾ ಇಲ್ಲ, ರೈತರ ಸಾವಾಗ್ತಾ ಇದೆ, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಈ ವಿಚಾರಗಳ ಚರ್ಚೆ ಆಗಬೇಕು ಇನ್ನು 2 ದಿನ ಅಂತ ನಾನು ಹೋರಾಟ ಮಾಡ್ತಾಯಿದ್ದೆ. ಅದರಲ್ಲಿ ನೋಡಿದ್ರೆ ಇವರು ಟಿಪ್ಪು ಜಯಂತಿ ಆಚರಣೆ ಮಾಡೋಕ್ಕೆ ತಂದರು. ಯಾವುದು ಇಂಪಾರ್ಟೆಂಟು? ಟಿಪ್ಪು ಜಯಂತಿ ಇಂಪಾರ್ಟೆಂಟಾ? ಉತ್ತರ ಕರ್ನಾಟಕದ ಬೆಳೆ ಹಾನಿ ಆಗಿದೆಯಲ್ಲ, ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಿದೆಯಲ್ಲ, ಮೆಕ್ಕೆಜೋಳಕ್ಕೆ ಅನ್ಯಾಯ ಆಗಿದೆ, ಈರುಳ್ಳಿಗೆ ಅನ್ಯಾಯ ಆಗಿದೆ, ತೊಗರಿ ಅನ್ಯಾಯ ಆಗಿದೆ, ಸೋಯಾಬೀನ್ ಅನ್ಯಾಯ ಆಗಿದೆ. ಇದ್ರ ಚರ್ಚೆ ಆಗಬೇಕಾ? ಇವರು ಟಿಪ್ಪು ಜಯಂತಿ ಮಾಡಬೇಕಾ? ಅಂದರೆ ಒಂದು ರೀತಿ ಮುಸಲ್ಮಾನರ ಪರವಾಗಿ ಸರ್ಕಾರ ಇದೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಟಿಪ್ಪು ಎಲ್ನೋರು ಪರ್ಷಿಯಾದ ಅವನ ಕತ್ತಿ ಮೇಲೆ ಏನಂತ ಬರೆದಿತ್ತು? ಪರ್ಷಿಯಾದ ಭಾಷೆಯಲ್ಲಿ ಬರೆದಿದ್ದು. ಅವನು ಕನ್ನಡದವನಾಗಿದ್ದರೆ ಕನ್ನಡದಲ್ಲಿ ಬರಿಬೇಕಾಯ್ತು. ಇವತ್ತು ಟಿಪ್ಪು ಖಡ್ಗ ಹಂಗೆ ಇದೆ, ಲಂಡನ್ನಲ್ಲಿದೆ. ಟಿಪ್ಪು ಹೆಸರು ಯಾರ್ಯಾರು ಹೇಳ್ಕೊಂಡು ಅವರೆಲ್ಲ ಏನೇನಾಗಿದ್ದಾರೆ? ಟಿಪ್ಪು ಹೆಸರು ಹೇಳಿ ಒಬ್ಬ ಫಿಲಮ್ ತೆಗಿಯೋಕೆ ಹೋಗಿ ಇಡೀ ಸುಟ್ಕೊಂಡ, ಅವನು ಜೀವನನೇ ಸುಟ್ಕೊಂಬಿಟ್ಟ, ಅವನೇ ಸುಟ್ಕೊಂಡ. ಒಬ್ಬ ಮಲ್ಯ ಹೇಳಕ್ಕೆ ಹೋಗಿ ಮಲ್ಯ ಲಂಡನ್ಗೆ ಪರಾರಿಯಾಗಿ ಹೊರಟೋಗ್ಬಿಟ್ಟ. ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದ್ದಾರೋ ಅವ್ರು ಅನ್ಯಾಯ ಆಗಿದೆ. ಅದೇ ಸಿದ್ದರಾಮಯ್ಯನವರು ಹೋಸರಿ ಟಿಪ್ಪು ಜಯಂತಿ ಮಾಡಿದ್ರು, ಸಾವಾಯಿತು, ಕೊಡಗಲ್ಲಿ ಸಾವಾಯಿತು, ಇಡೀ ರಾಜ್ಯದಲ್ಲಿ ಗಲಭೆ ಆಯಿತು. ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.